ಓಕೆ. ಸೊ ನಮ್ಮ ನೆಕ್ಸ್ಟ್ ಲೊಕೇಶನ್ ಬಂದು ಭೀಮಶಂಕರ್, ಅದೊಂದು ಜ್ಯೋತಿರ್ಲಿಂಗ. ಆ್ಯಕ್ಚುಲಿ ನಮ್ಮ ಟ್ರಿಪಲ್ ಫಸ್ಟ್ ಜ್ಯೋತಿರ್ಲಿಂಗ ಆಗುತ್ತೆ ಅದು. ಸೊ ನೋಡ್ತಾ ಇದ್ದೀರಾ 103 ಕಿಲೋಮೀಟರ್ಸ್ ಇದೆ, 3 ಅವರ್ಸ್ ನೋಡ್ತಾ ಇದೆ. ಸೊ ಈಗ ಟೈಮ್ ಬಂದು 12 o'clock, 3 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ರೀಚ್ ಆಗಬೇಕು ನಾವು. ಸೊ 100 ಕಿಲೋಮೀಟರ್ಸ್ ಈ ಮಳೆ ಬಂದರೂ ಏನು ಬಂದರೂ ನಾವೊಂದು ಗಾಡಿ ನಿಲ್ಲಿಸಲ್ಲ, ಹೊಡಿತಾನೆ ಇರ್ತೀರಿ. ಸೊ ದೇವ್ರ ದೇವಸ್ಥಾನ ನೋಡಿ, ಯಾಕಂದರೆ ನೈಟ್ ನಮಗೆ ಪುಣೆಗೆ ಮತ್ತೆ ಟ್ರೈನ್ ಇದೆ. ಸೊ ಕರಾಲಕ್ಕೆ ಎಂಟ್ರಿ ಆದ್ರಿ ಗುರು. ಹೇಳಿದ್ರಿ ಬೆಟ್ಟ ಇಕ್ಬೇಕು ನಾವು ಇವಾಗ. ಕರ್ಲಾ ಕೇವ್. ಯಾವ್ದು ಮತ್ತೆ ಗಾಡಿ ಇದು? ಮಳೆ ಬರ್ತದೆ. ಫುಲ್ಲು ಅಪ್ಪಿದೆ ಗುರು. ಆ್ಯಕ್ಚುಲಿ ನಾನು ಬೇರೆ ಹಿಂದೆ ಲಗೇಜ್ ಬೇರೆ ಹಾಕ್ಕೊಂಡಿದ್ದೀನಿ. ನೋಡಿ ಮಚ್ಚ, ಫುಲ್ಲು ನೀರು ಬೇರೆ ಚಾರ್ತೈತೆ ಚಪ್ಪಲಿಗಳು. ಸಾಕಷ್ಟು ಬೇಕು ಗುರು, ಇನ್ನೊಂದು 2 ನಿಮಿಷ ಅಂತೆ ಎಂಟ್ರಿ ಆಗ್ಬಿಟ್ರಿ ಗುರು. ಸಖತ್ ಐಟಿತ್ತು ಗುರು, ಬಟ್ ಸ್ಟೆಪ್ಸ್ ಇತ್ತು. ಬಟ್ ಇನ್ನೊಂದು ತ್ಯಾಮ ಜಾರೋ ಚಾನ್ಸಸ್ ಜಾಸ್ತಿ. ಸೊ ಕೇವ್ಸ್ ಎಂಟ್ರಿ ತೊಗೊಬೇಕಂದ್ರೆ 20 ರೂಪೀಸು. ನೀವು ಬಂದು ಇಲ್ಲೇ ತೊಗೊಬೋದು, ಇಲ್ಲಾಂದರೆ ಇಲ್ಲಿ QR ಕೋಡ್ ಇದೆಯಲ್ಲ, ಅದು ಸ್ಕ್ಯಾನ್ ಮಾಡಿ ಆನ್ಲೈನಲ್ಲಿ ಬುಕ್ ಮಾಡ್ಕೊಬೋದು. ಸೊ ನಾನು ಕ್ಯಾಶ್ ಇಲ್ಲ, ಸೊ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಬೋರ್ಡ್ ಹಾಕಿದ್ರು ಶಾರ್ಟ್ಸಲ್ಲಿ ಇದ್ರೆ ಬಿಡಲ್ಲ ಅಂತಂತ. ನಾವು ನೋಡಿ ಶಾರ್ಟ್ಸಲ್ಲಿ ಇದ್ದೀವಿ, ದೇವಸ್ಥಾನ ಹೋಗ್ಬಿಡ್ತಾರೆ ಇಲ್ಲ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ಕೇವ್ಸ್ ಒಳಗೆ ಎಲ್ಲ ಹೋಗ್ಬೋದು ನಾವು. ಕೇವ್ಸ್ ಹೋಗಿ ನೋಡ್ತೀನಿ, ಬಟ್ ದೇವಸ್ಥಾನ ಹೋಗ್ಬಿಟ್ಟು ಚೆನ್ನಾಗಿರುತ್ತೆ ಅಂತ ಒಂದು ಆಸೆ ನನಗೆ. ನೋಡೋಣ. ಸೊ ಇಲ್ಲೊಂದು ವಾಟರ್ ಫಾಲ್ಸ್ ಇದೆ. ಸೊ ನೀವೇನು ನೋಡ್ತಾ ಇದ್ದೀರಾ, ಆ್ಯಕ್ಚುಲಿ ಇದೇ ಬಂದು ಕರ್ಲಾ ಕೇವ್ಸ್ ಅಂತ. ಸೊ ಅಲ್ಲಿ ಒಳಗೆ ದೇವಸ್ಥಾನ ಇದೆ. ಸೊ ಇಲ್ಲಿ ಕ್ಯೂ ಅಲ್ಲಿ ಹೋಗ್ಬೇಕು. ಸೊ ಅದು ಹೋಗಿ ಮುಂದೆ ಇಲ್ಲಿ ನೋಡ್ಕೊಂಬಿಡಿ ಕ್ಲೀನಾಗಿ. ಸೊ ಕರಾಲ ಕೇವ್ಸ್ ನೋಡ್ತಾ ಇದ್ದೀರಾ. ಆ್ಯಕ್ಚುಲಿ 2000 years ಓಲ್ಡ್ ಕೇವ್ ಗುರು ಇದು. ಆ್ಯಕ್ಚುಲಿ ಬುದ್ಧಿಸ್ಟ್ ಆರ್ಕಿಟೆಕ್ಚರ್ ಅಂತ ಇದು. ಒಂದೇ ಬಂಡೆಯಲ್ಲಿ ಕೆತ್ತಿರೋದಿಲ್ಲ ಆ್ಯಕ್ಚುಲಿ.
ऑनलाइन फोटो निकालो, वीडियो नहीं करना सर। हाँ? वीडियो नहीं। ओके ಇಲ್ಲೊಂದರಿಂದ ಕೊಟ್ಟು ಬಿದ್ದಿಲ್ಲ ಬೀಳ್ತದೆ ನೀರು. ಅದಕ್ಕೆ ಎಲ್ಲಿಂದ ಬರ್ತಿರ್ಬೋದು ನೀರು ಯೋಚನೆ ಮಾಡೋದಾ? ಅದೇ ಹೇಳ್ತಾರಲ್ಲ ಅಲ್ಲಿ ಮೇಲೆ ಇದೆ ನೋಡು, ಸಣ್ಣ ಮಾರ್ಕು. ನೋಡಿ ಇಲ್ಲಿ ಒಣಗ್ತಾವ ಮುಖ. ಸಣ್ಣ ಮತ್ತು ವ್ಯೂ ಮಾತ್ರ ಸಣ್ಣದಾಗಿದೆ. ಸೈಡಲ್ಲಿ ಮಾತ್ರ ರೈಟ್ ಸೈಡ್ ನೋಡಿ ಎಷ್ಟು ಟನ್ ಆಗ್ಬಿಡ್ತೀರ, ಸ್ಟನ್. ಯಾವುದೋ ಕಂಟ್ರಿಗೆ ಬಂದಂಗಿದೆ. ರೋಡ್ ನೋಡಿದ್ರೆ ಮಾತ್ರ ನಮ್ಮ ಇಂಡಿಯಾ ಅಂತ ಅನ್ಸುತ್ತೆ. ಅದಕ್ಕೆ ರೋಡೇ ಚೆನ್ನಾಗಿ ಬಿಡ್ತಿದ್ದಲ್ಲ, ಬೇರೆ ಕಂಟ್ರಿ ಆಗ್ಬಿಡೋದು. ಸೈ ಆಕ್ಚುಲಿ ಭೀಮಶಂಕರ್ ಹೋಗ್ತಾ ಇದ್ರಲ್ಲ, ರೋಡ್ ಮಾತ್ರ ಅಧ್ವಾನ, ವರ್ಸ್ಟ್ ಗುರು. ಅಂತ ವರ್ಸ್ಟ್ ರೋಡ್ ನಾನು ನೋಡಿಲ್ಲ ಅನ್ನಂಗಿಲ್ಲ, ಬಟ್ ನೋಡಿದ್ದೀನಿ. ಆದ್ರೂ ಸಖತ್ ವರ್ಸ್ಟ್ ಆಗಿದೆ. ಬಟ್ ಏನಂದ್ರೆ ಎಷ್ಟೇ ರೋಡ್ ವರ್ಸ್ಟ್ ಆಗಿದ್ರು ರೋಡಲ್ಲಿ ಪಕ್ಕದಲ್ಲಿರೋ ನೇಚರ್ ಮಾತ್ರ ಭಯಂಕರವಾಗಿದೆ. ಸೊ ನಿಮ್ಗೆ ಕ್ಯಾಮ್ರಲ್ಲಿ ಕಾಣಿಸ್ತಾ ಇದ್ದಿಲ್ಲ ಗೊತ್ತಿಲ್ಲ ಗುರು, ಬಟ್ ರಿಯಲ್ ಆಗಿ ನೋಡಿದ್ರೆ ಸೈಕಾಗ್ಬಿಡ್ತೀರಾ. ಅದೇನು ಎಲ್ಲಿ ನೋಡಿದ್ರು ಹಸಿರು 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 ಸೈ ಗುರು. ರೋಡ್ ಫುಲ್ ಕೆರ್ದ್ಬಿಟ್ಟವ್ರು ಗುರು. ಅದಾಗ್ರೆ ವೈಬ್ರೇಷನ್ ಪೊಟ್ಯಾಕ್ಸೆಲ್ಲ ಗಟ್ಟಿ ಆಗ್ಬಿಟ್ಟೈತೆ. ಬಾಡಿನ ಸ್ಪೇರ್ಡ್ ಎಲ್ಲ ಗಲ 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 ಅಂತ ಇಲ್ಲಿ ಕೆರ್ದಿರೋ ನೋಡ್ಗುರು. ರೋಡ್ ಹೆಂಗ್ ಕೆರ್ದವ್ರೆ, ಮತ್ತೆ ರೋಡ್ ಹಾಕಿ ಕೆರ್ದವ್ರೆ ಫುಲ್ಲು. ಸೀರಿಯಸ್ಲಿ ನಾನೇನೋ ಗಲಗಲ ಅಂತ ಐತೆ. ಅರೆ ಹಿಂದೆಗಡೆ ನಾನು ಜ್ಯೋತಿರ್ಲಿಂಗ ಟೆಂಪಲ್ ಅಂದ್ರೆ ಯಾವ್ದೋ ದೊಡ್ಡ ಸಿಟಿಯಲ್ಲಿ ಇರುತ್ತೆ. ಜಾಲಿಗೆ ಹೋಗಿ ಜಾಲಿಗೆ ಬಂದ್ಬಿಡೋಣ ಅನ್ಕೊಂಡೆ ಗುರು. 50 ಕಿಲೋಮೀಟರ್ ನಾವು 1 2 ಅವರಿಂದ ಬರ್ತಾಯಿದ್ದೀವಿ. 2 ಅವರಿಂದ ಬರ್ತಾಯಿದ್ದೀವಿ 50 ಕಿಲೋಮೀಟರ್ಗೆ. ಇಲ್ಲಿ ರೋಡ್ ಬೇರೆ ಗಡ 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 ಅಂತಿದೆ. ಎಲ್ಲ ನೋಡ್ತಾ ಇದೆ ಗುರು. ಏನೋ ಒಂದು ಸ್ಟೇಜ್ ಮಾಮ್ತಾ ಬಸಾವು, ಇಲ್ಲಾಗಿದ್ರೆ ಏನ್ ಕತೆ. ಬಟ್ ಎಲ್ಲಾರ ನೋಡು ಬರೀ ವಾಟರ್ ಫಾಲ್ಸ್, ರೋಡ್ ಪಕ್ಕ ಬರೀ ನದಿ ಹರಿತಾನೆ ಇರ್ತೈತಿ ಇಲ್ಲಿ. ರೋಡು ವ್ಯೂ ಎಲ್ಲ ಸಖತ್ತಾಗೈತೆ, ಬಟ್ ರೋಡೇ ಚೆನ್ನಾಗಿಲ್ಲ. ವೈಬ್ರೇಷನ್ ನೋಡು. ಇಷ್ಟೊತ್ತು ಒಂದು ಗಾಡಿ ಕೂಡ ಕಾಣಿಸಿಲ್ಲ ರೋಡಲ್ಲಿ. ಇನ್ನೊಂದು 7 ಕಿಲೋಮೀಟರ್ ಇದೆ ಅಷ್ಟೇ. ಸೊ ಆಪೋಸಿಟ್ ನೋಡ್ತಾ ಇದ್ರೆ ಎಷ್ಟು ಗಾಡಿಗಳು ಬರ್ತಾ ಇದಾವೆ ಅಂತ. ಈ ಗಾಡಿ ಲೈಟ್ ಕರೆಕ್ಟ್ ಆಗಿಲ್ಲ, ಭಯ ಆಗ್ತಾ ಇದೆ ಗುರು. ನೈಟ್ ಟ್ರೈನ್ ಇದೆ ಪುಣೆಯಿಂದ ಶಿರ್ಡಿಗೆ. ಮಾಡೋದಪ್ಪ, ದೇವ್ರು ನೋಡಕ್ ಹೋಗ್ತಾ ಇದೀವಿ, ಮಾಡೋಣ. ಒಂದು ಸಪೋರ್ಟ್ ಮಾಡ್ತಾರೆ. ಏನು ಆಲ್ಮೋಸ್ಟ್ ಹತ್ರ ಹೆವಿ ಫಾಗ್ ಮಾತ್ರ. ಅಯ್ಯ ಅಪ್ಪ ಎಷ್ಟಿದೆ ಕುತ್ಕೊಂಡೆಲ್ಲ ಫೋಟೋ ಶೂಟ್ ಮಾಡ್ತಾ ನೋಡ್ರು. ಮುಂಜಾನೆ ಕಾಣ್ಸೋಡ್ರು ನೀವು. ಕಾರ್ಗೆ ಬಲಿ ಹೋಗ್ತಾರೆ ಆಮೇಲೆ. ಲೈಫಲ್ಲಿ ಫಸ್ಟ್ ಜ್ಯೋತಿರ್ಲಿಂಗ ನೋಡಕ್ ಬಂದಿದ್ದೀನಿ. ಸೊ ದೇವಸ್ಥಾನ ಮುಂದೆ ಇಟ್ಕೊಂಡು ಫೋಟೋ ಹಿಡಿದು ಸ್ಟೋರಿ ಹಾಕೋಣ ಅನ್ಕೊಟ್ರೆ ಇಲ್ಲಿ ದೇವಸ್ಥಾನನೇ ಕಾಣಿಸುತ್ತೆ ಅನ್ನೋದು ಡೌಟ್ ಆಗ್ಬಿಟ್ಟಿದೆ ಫೋಟೋ ಇಟ್ಕೊಳಕ್ಕೆ. ಅಷ್ಟು ಮುಂಚಿದೆ. ಸೊ ಇದು ಬಂದು ಆ್ಯಕ್ಚುಲಿ ಎಂಟ್ರೆನ್ಸು. ನಾವು ಶಾರ್ಟ್ಸಲ್ಲಿ ಇದ್ದೀವಿ, ಪ್ಯಾಂಟ್ ಹಾಕೊಬೇಕು, ಲಗೇಜ್ ಇಡಬೇಕು, ಏನೋ ಮಾಡಬೇಕು ಗೊತ್ತಿಲ್ಲ. ಇಲ್ಲ ತಗ್ಲಾಕ್ಬಿಡ್ಲಿ ಹೆಲ್ಮೆಟು. ಆಕ್ಚುಲಿ ನಾವು ನಾನಂತೂ ಸೀರಿಯಸ್ ದಾರಿ ಈಸಿ ಆಗಿರುತ್ತೆ. ಘಾಟ್ ಸೆಕ್ಷನ್ ಅನ್ಕೊಂಡ್ರಿ 100 ಕಿಲೋಮೀಟ್ರು 3.25 ಅವರ್ ನಮ್ಮ ಲೈಫಲ್ಲಿ ಇದೆ ಫಸ್ಟ್ ಟೈಮು. ಅಷ್ಟು ಲೇಟಾಗಿ ಬಂದಿರೋದು ಅಂದರೆ
ಅಷ್ಟು ಅಧ್ವಾನ ರೋಡ್ ಮಾತ್ರ. ಈ ದೇವಸ್ಥಾನ ಒಂದು 6-7 ಕಿಲೋಮೀಟರ್ ಮುಂದೆ ಸ್ಟಾರ್ಟ್ ಮಾಡ್ಬಿಟ್ಟಾರೆ ಚೆನ್ನಾಗಿರೋ ರೋಡು, ಅದಕ್ಕೆ ಮುಂದೆ ಫುಲ್ ಅಧ್ವಾನ ಗುರು. ಸೊ ಅದ್ರಲ್ಲಿ ಬೇರೆ ಯಾರೋ ಒಬ್ಬ ಹ್ಯಾರಿಯರನ್ನು ಜಾಸ್ತಿ ಮಕ್ಕಾರ್ ಮಾಡ್ತಾ ಇದ್ದ ನಮ್ಗೆ. ಯಾರ್ಯಾರು ಅವ್ನು ಹೆವಿ ಮಕ್ಕಾರ್ ಮಾಡ್ತಾ ಇದ್ದ, ಬಟ್ ಆದ್ರೂ ನಮ್ಮ ಸುದೀಕ್ಷನ್ ಫುಲ್ ಈಗ ಹೊರಟಾಗ್ಬಿಟ್ಟು ಬಿಟ್ಟಿಲ್ಲ ಅವನ್ನ. ನೆಕ್ಸ್ಟ್ ಮುಂದೆ ಸುದೀಕ್ಷನ್ ಮನೆ ಕಾರ್ ಬರ್ತಾ ಇರ್ಬೋದು, ಓಕೆ, ಮುಂದೆ ದಾರಿ ಇಲ್ಲ. ನಾವು ಬೈಕ್ ಓವರ್ಟೇಕ್ ಮಾಡಕ್ಕೋಸ್ಕರ ರಚನೆ ಮಕ್ಕಕ್ಕೆ ಅಷ್ಟು ಮಾಡಿದ್ರೆ ಬೇಜಾರಾಗಲ್ಲ. ಗುರು ಕ್ಯೂ ಜನ ರಶ್ ಜಾಸ್ತಿ ಇದೆ, 5 ಅವರ್ ಆಗ್ತಾ ಇದೆಯಂತೆ ದರ್ಶನ. ಒಳ್ಳೆ ಕತೆ ಆಯ್ತು ಗುರು. ಅವ್ ಬೇರೆ ಬೇಗ ಹೋಗ್ಬೇಕು. ಕೇಸ್ VIP ದರ್ಶನ ಬೇಕು ಅಂದ್ರೆ ಈ QR ಕೋಡ್ ಸ್ಕ್ಯಾನ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಆನ್ಲೈನ್ ಟಿಕೆಟ್ ದರ್ಶನಗೆ ಮಾಡ್ತಾರೆ. ಆ ಕಡೆಗೆ ಹೊಡ್ಕೊಂಡ್ಬಿಡು, ಹೋಗ್ಲಿ ಪಕ್ಕದ ಸೈಡ್ ಅಲ್ಲಿ ಖಾಲಿ ಇದೆ. ಸೊ ಇನ್ನೇನು ಎಂಟ್ರ್ ಆಗ್ತಾ ಇದ್ದೀರಿ ಒಳಗೆ. ಎಷ್ಟಿದೆ? ಸ್ವಲ್ಪ ಇದೆ ಅಷ್ಟಲ್ವಾ? ಏನು ಮಚ್ಚ 4 ಅವರ್ ಕ್ಯೂ ಬಂದಿದೆ, ಫ್ರೆಶ್ ಆಗಿ ಇದೆ. ಇನ್ನು ಹಣ್ಣುಗಳು ಕೆಳಗಡೆ ನೋಡಿ ಎಲ್ಲ ಹೆಂಗಾಗ್ಬಿಟ್ಟಿದೆ. ಅದು ವಯಸ್ಸಾಗಿರೋದು ಅದೇನೋ ಏನಂತಾರ ವಯಸ್ಸಾಗಿರೋದಕ್ಕಲ್ಲ, ನಿಮ್ಮಂತವ್ರು ಕೊಡ್ತಾರೆ ಟೆನ್ಷನ್ ಸ್ಟ್ರೆಸ್ ಇಂದ ತ್ರ್ಯಂಬಕೇಶ್ವರ ದೇವಸ್ಥಾನ ಒಳಗೆ ನೋಡಿ. ಭೀಮಶಂಕರ್ ಎಡಿಟಿಂಗ್ ತುಕ್ಕಿರಿ. ಭೀಮಶಂಕರ ದೇವಸ್ಥಾನ ಒಳಗೆ ನೋಡಿ. ನೀನೇ ಕಂಪ್ಲೀಟ್ ಮಾಡ್ಸಿದ್ದ ಗೋಪುರ ಒಂದೊಂದು. ಸೊ ಒಂದು ಒಳ್ಳೆ ದೇವ್ರ ದರ್ಶನ ಆಯಿತು, ಸಕ್ಕ ದರ್ಶನ ಆಯ್ತು ಮಾತ್ರ. ಸೊ ದೇವ್ರ ಮುಟ್ಟಕ್ಕೆ ಬಿಡ್ತಾರೆ ಇಲ್ಲಿ ಭೀಮಶಂಕರಲ್ಲಿ, ಮುಟ್ಟಕ್ಕೆ ಬಿಡ್ತಾರೆ. ಸೊ ಮುಟ್ಟಿದ್ದಾಯ್ತು, ಅದಾದ್ಮೇಲೆ ಆಚೆ ಕಡೆ ಬಂದು ಕ್ಲೀನಾಗಿ ನೋಡಿದ್ರಿ, ಒಳ್ಳೆ ದರ್ಶನ ಆಯ್ತಲ್ಲ ಮಚ್ಚ. ಸ್ವಲ್ಪ ಕಷ್ಟ ಆಯ್ತು ಗುರು, ಇಲ್ಲಿ 4 ಅವರ್ 5 ಅವರ್ ಆಗ್ತಾ ಇದೆ ದರ್ಶನ ಆಗೋಕ್ಕೆ. ನೀವು ಇನ್ ಕೇಸ್ ಆನ್ಲೈನ್ ಏನನ್ನ ಟಿಕೆಟ್ ಬುಕ್ ಮಾಡ್ಕೊಬೇಕಂದ್ರೆ ಫಸ್ಟೇ ಸ್ಲಾಟ್ ಬುಕ್ ಮಾಡ್ಕೊಬೋದು ಆನ್ಲೈನಲ್ಲಿ. ನಾನು ಆವಾಗಲೇ ಹಾಕಿದ್ನಲ್ಲ QR ಕೋಡು, ಆ QR ಕೋಡಲ್ಲಿ ತತ್ಕಾಲ್ ದರ್ಶನ ಅಂತ ಇರುತ್ತೆ. 300 ರೂಪಾಯಿ ಟಿಕೆಟ್ ಪರ್ ಹೆಡ್. QR ಕೋಡ್ ಇಲ್ಲಿ ಹಾಕಿರ್ತೀನಿ, ಪಾಸ್ ಮಾಡ್ಬಿಟ್ಟು ನೀವು ಸ್ಕ್ಯಾನ್ ಮಾಡ್ಕೋಬಹುದು. ಹೌದು, ಅದು ಬುಕ್ ಮಾಡ್ಕೊಂಡು ಬಂದ್ಬಿಡಿ, ಇಲ್ಲ ಇಲ್ಲೇ ಬಂದು ಮಾಡ್ಕೊಳ್ಳಿ. ಬಟ್ ಇಲ್ಲೇ ಬಂದು ಮಾಡ್ಕೊಂಡ್ರೆ ಆ ಟೈಮ್ ಸಿಗಲ್ಲ, ಒಂದು 2 ಅವರ್ ಆದಮೇಲೆ ಸಿಗುತ್ತೆ. ಓಕೆನಾ? ಸೊ ಇವಾಗ ಇಲ್ಲಿ ಮುಗೀತು. ನೆಕ್ಸ್ಟ್ ಡೈರೆಕ್ಟ್ ಇಲ್ಲಿಂದ ಪುಣೆ. ಟೈಮ್ ಒಂದು 7 ಗಂಟೆ ಗುರು. 105 ಕಿಲೋಮೀಟ್ರ್ ಇದೆ. ಹೋಗೋಷ್ಟೊತ್ತಿಗೆ 4 ಅವರ್ 11 ಗಂಟೆ ಮೇಲೆ ಆಗ್ಬಿಡುತ್ತೆ. ಸೊ ಬೈಕ್ ರೆಂಟ್ ತೊಗೊಂಡಿಲ್ಲ, ಗಾಡಿ ಕೊಟ್ಟು ನಾವು ಪುಣೆ ಸ್ಟೇಷನ್ಗೆ ಹೋಗ್ಬೇಕು, ರೈಲ್ವೆ ಸ್ಟೇಷನ್ಗೆ. ಯಾಕಂದರೆ ನೆಕ್ಸ್ಟ್ ಶಿರ್ಡಿಗೆ ಟ್ರೈನ್ ಬುಕ್ ಆಗಿದೆ, ರೈಟ್ 3 o'clockಗೆ. ಸೊ ಬನ್ನಿ ನೆಕ್ಸ್ಟ್ ಲೊಕೇಶನಲ್ಲಿ ಸಿಗೋಣ. ಮಂಜು ನೋಡ್ದ ಹೆಂಗಿದೆ, ಫುಲ್ಲು ದೇವಸ್ಥಾನ ಫುಲ್ ಮಂಜೆ. ಸೊ ರೋಡ್ ಕಂಡೀಷನ್ ಈ ರೇಂಜ್ಗಿದೆ. ರೋಡ್ ಕಂಡೀಷನ್ ಏನು ಇಲ್ಲಿ ಸ್ವಲ್ಪ ಚೆನ್ನಾಗಿದೆ, ಬಟ್ ಮಂಜು ಫಾಗ್ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ಕಾರು ಲೈಟಿಂದ ನಮಗೆ ಸ್ವಲ್ಪ ಬೆಳಕು ಕಾಣಿಸ್ತಾ ಇದೆ ಹೊತ್ತು, ನಮ್ಮ ಗಾಡಿಯಲ್ಲಂತೂ ಲೈಟ್ ಇಲ್ಲ, ಅದು ರೋಡಿಗೆ ಬೀಳ್ತಾ ಇಲ್ಲ, ಆಕಾಶಕ್ಕೆ ಬೀಳ್ತಾ ಐತೆ. ಈ ಗಾಡಿ ಹಾಕ್ಕೊಂಡು ಇನ್ನೊಂದು 100 ಕಿಲೋಮೀಟರ್ ಹೆಂಗೆ ಹೋಗ್ತಿರೋ ಗೊತ್ತಾಗ್ತಾ ಇಲ್ಲ. ಈ ಅಪ್ಪು ಬೆಟ್ಟ ಅಲ್ಲಿ ಇಳಿದು ಎತ್ತಿ ಹೋಗ್ಬೇಕು. ರೋಡನ್ನ ಚೆನ್ನಾಗಿರೋ ಏನೋ ಧೈರ್ಯ ನೋಡ್ಬೋದು. ಹಳ್ಳ ತೊಳ್ಳ ಫುಲ್ಲು ನೋಡಿದಿರಲ್ಲ. ನೋಡಿ ಆಗ್ತಾನೆ ಐಬಿ ಮಾಕ್ ಮಚ್ಚ, ಐಬಿ ಮಾಕರ್ ಅವ್ರ ಫ್ರೆಂಡ್ ಕೊಡಿ ಬೀಳ್ತಾನೆ ಅಲ್ಲಿ ನೋಡಿ ಎಲ್ಲಿ ಬಿಡ್ತಾ ಐಬಿ ನೋಡ್ಲು. ಈ ರೇಂಜ್ಗೆ ಐತೆ ಈ ಗಾಡಿ. ಕಷ್ಟ ಆಯ್ತು ಗುರು ಜೀವನ, ಕಷ್ಟ ಐತೆ ಜೀವನ. ನಮ್ಮ ಗಾಡಿಯಲ್ಲಿ ಬರ್ತಾರ ಬೆಳಕು ನೋಡಿ, ಈ ಬೆಳಕು ನಂಬ್ಕೊಂಡು ನಾವು ಹೋಗ್ತಾ ಇದ್ದೀರಿ. 100 ಕಿಲೋಮೀಟ್ರು ಈ ಕಾಡೊಳಗೆ, ಈ ಬೆಟ್ಟಗಳಾಗ, ಈ ಘಾಟ್ ಸೆಂಟ್ರಲ್ಲಿ, ಈ ಕಿತ್ತೋಗಿರೋ ರೋಡಲ್ಲಿ, ಈ ಕಿತ್ತೋಗಿರೋ ಗಾಡಿಯಲ್ಲಿ. ಕಾಡಾಗೋಯ್ತು ಇನ್ನು ನಾಡು. ಯಪ್ಪ ಈ ರೋಡ್ ನೋಡು ಹೆಂಗೆ ಇದೆ. ಬೇರೆ ಮುಂದೆ ಇರೋನ್ ಯಾವ್ದಲ್ಲ ಬೆಳಕು ಬಿದ್ದಿಲ್ಲ ಅಂದ್ರೆ ನಮ್ಗೆ ದೇವ್ರನ್ನೇ ರೋಡ್ ಕಾಣಿಸಲ್ಲ. 50 ಕಿಲೋಮೀಟರ್ ಹಿಂಗೆ ಕಷ್ಟ ಐತೆ, ಹಿಂಗನ ದಪಾಯಿಸಿ ಹೊಡೆದ್ಬಿಡ್ಬೇಕು. ಚೆನ್ನಾಗಿ ಹೋಗಿ ಸೇಫ್ ಆಗಿ ರೀಚ್ ಆಗಿ ಅಂತ ಕೇಳ್ಕೊಳ್ರಿ. ನಾವು ಅಷ್ಟೊತ್ತಿಗೆ ಈ ವಿಡಿಯೋ ಅಪ್ಲೋಡ್ ಮಾಡೋದು ರೀಚ್ ಆಗ್ಬಿಟ್ಟಿರ್ತೀರಿ. ಡಬ್ಬ ಗಾಡಿ ಸ್ವಲ್ಪ ನೀರಿಗಿದ್ರು ಅವನ ಅಜ್ಜಿ ಅಷ್ಟೇ ಸೈಡ್ ಆಗ್ತಿದ್ರು. ಅದನ್ನ ಬೆಳಗ್ಗೆಯಿಂದ ಹಿಂಗೆ ಆಯ್ತು ಒಂದು 10 ಸತಿ ದರಿದು ನನ್ನ ಮಗಂದು. ಅಮ್ಮ ಏನಿಲ್ಲ ಈ ಕಾಡಲ್ಲಿ.
ಲೈಟ್ ಇಲ್ಲ, ಏನಿಲ್ಲ, ಯಾವ್ದು ಕಾರ್ ಆಡ್ದೆ ಓಕೆ. ಮನೆ ಬಿಟ್ಟು ಕರೆಕ್ಟಾಗ 3 ದಿನ ಆಯ್ತು. ಇವಾಗ 3 ದಿನ ಆದಮೇಲೆ ಕರೆಕ್ಟಾಗ ಒಂದು ಒಳ್ಳೆ ರೋಟಿ ಕರಿ ಇನ್ನೂ ಭಾಗ್ಯ ಇವತ್ತು ಸಿಕ್ಕೈತೆ. 3 ದಿನ ಆದಮೇಲೆ 3 ದಿನದ ಬನ್ನು ರೊಟ್ಟಿ ಬನ್ನುಗಳು ತಿನ್ಕೊಂಡೇ ಜೀವನ ಮಾಡ್ಬಿಟ್ರಿ ಇವರು. ಬನ್ನು ಮ್ಯಾಗಿ ಈ ಸೈಡ್ ಬಂದರೆ ಇವೇ ಜಾಸ್ತಿ. ಸೊ ಒಂದು ವೆಜ್ ರೆಸ್ಟೋರೆಂಟ್ ಇವಾಗ ಟೈಮಲ್ಲಿ 10 ಗಂಟೆ ಪುಣೆ ಹೋಗ್ತಾ ಇದ್ರಿ. 11 o'clock ಗಾಡಿ ಕೊಡ್ತೀವಿ ಅಂತ ಹೇಳಿದ್ರಿ. ಸೊ ಬೇಗ ಹೋಗಿ ಕೊಟ್ಬಿಟ್ಟು ಅದೇ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಎಲ್ಲರನ್ನ ಪ್ಲ್ಯಾಟ್ಫಾರ್ಮ್ ಮೇಲೆ ಎಲ್ಲ ಬೆಂಚ್ ಮೇಲೆ ಯಾರು ಸಿಕ್ತು ಅಂದರೆ ಸ್ವಲ್ಪ ರೆಸ್ಟ್ ತೊಗೊಬೇಕು. ಯಾಕಂದರೆ 3 ಗಂಟೆ ಟ್ರೈನ್ ಇದೆ, ಶಿರ್ಡಿಗೆ ಹೋಗ್ಬೇಕು ನೆಕ್ಸ್ಟ್. ಆ್ಯಕ್ಚುಲಿ ಇವತ್ತು ಹೇಳ್ಬೇಕು ಬಾಡಿ ಫುಲ್ ಟಯರ್ಡ್ ಆಗ್ಬಿಟ್ಟಿದೆ. ಬೆಳಗ್ಗೆಯಿಂದ ಗಾಡಿ ಓಡಿಸ್ತಾನೆ ಇದ್ದೀರಿ ಡಬ್ಬಾ ರೋಡಲ್ಲಿ. ಆಮೇಲೆ ಕರಾಳ ಕೇವ್ಸ್, ಯಾವುದೋ ಕರಾಳ ಕೇವ್ಸ್ ಹೋಗಿದ್ರಿ. ಅಲ್ಲಿ ಸ್ವಲ್ಪ ಟ್ರೆಕ್ಕಿಂಗ್ ಎಲ್ಲ ಹೋಯ್ತು ಗುರು ಅಷ್ಟೈಟು. ಅಲ್ಲಿ ಸ್ವಲ್ಪ ಟೈಮ್ ಅಲ್ಲಿ ಹೋಗಿಲ್ಲ ಅಂದರೆ ಬೇಗ ಆಗ್ಬಿಟ್ಟಿರೋದು. ಅಲ್ಲೇ ಜಾಸ್ತಿ ಟೈಮ್ ಸಿಕ್ತು. ನಾವು ಹೋಗ್ಬಿಡ್ಬೋದು ಅನ್ಕೊಂಡು ಹೋದ್ರೆ ಅಲ್ಲಿ ಹತ್ಬೇಕಾಯ್ತು ಸ್ವಲ್ಪ. 1.5 hour ಮಾತ್ರ ಅದು. 1.5 hour ಅಲ್ಲೇ ಟೈಮ್ ವೇಸ್ಟ್ ಆಯಿತು. ಬಟ್ ಓಕೆ, ಜಾಗ ಚೆನ್ನಾಗಿತ್ತು ಹೊತ್ತು. ಬಟ್ ಆದರೆ ಬಾಡಿ ಮಾತ್ರ ಫುಲ್ ಟಯರ್ಡ್ ಆಗ್ಬಿಟ್ಟಿದೆ. ಕಂಪಲ್ಸರಿ ರೆಸ್ಟ್ ಬೇಕೇ ಬೇಕು. ಮಾರ್ನಿಂಗ್ ಗಾಯ್ಸ್, ಡೇ 4 ಇವತ್ತು. ಡೇ 4 ಆ್ಯಕ್ಚುಲಿ ಪುಣೆ ರೈಲ್ವೆ ಸ್ಟೇಷನ್ ಇದ್ದೀರಿ. ನೈಟ್ ಬಂದು ಅರೌಂಡ್ 11:30 ಹಂಗೆ ಗಾಡಿ ಕೊಟ್ಟು ಇಲ್ಲಿ ಬಂದು ಡಾರ್ಮೆಟ್ರಿ ಬುಕ್ ಮಾಡಿಕೊಂಡು ಇವಾಗ ಟೈಮ್ ಬಂದು 3:30. ಒಂದು 2 hour ಒಳ್ಳೆ ನಿದ್ದೆ ಮಾಡಿದ್ದೀರಿ. ಸೊ ನಮಗೆ ಇವಾಗ ಒಂದು ಟ್ರೈನ್ ಬರಬೇಕು 20 minutes ಇಲ್ಲೇ. ಸೊ ಶಿರ್ಡಿಗೆ ಹೋಗೋಕ್ಕೆ. ಸೊ ರೈಲ್ವೆ ಸ್ಟೇಷನ್ ಇದ್ದೀರಿ, ನಾಕ ತೊಳೆದಿಲ್ಲ, ಏನೂ ಇಲ್ಲ. ಸೊ ಬೆಳಗ್ಗೆ ಒಂದೇ ತೊಳ್ಕೊಳ್ಳೋಣ ಅಂತಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ನೆಕ್ಸ್ಟ್ ಪಯಣ ಬಂದು ಶಿರ್ಡಿಗೆ. ಎಷ್ಟು ಅವರ್ಸ್ ನಿಮಗೆ? 5 hours. 5 hours ಜರ್ನಿ. ಸೊ ಸ್ಲೀಪರೇ ಬುಕ್ ಮಾಡೋದು. ಟ್ರೈನ್ ಎಕ್ಕಿದ್ರ ನಿದ್ದೆ ಮಾಡಿದ್ರ ಅಷ್ಟೇ ಕೆಲಸ ಇವಾಗ. ಸೊ ನಮ್ಮ ಟ್ರೈನ್ ಬಂದು ಅರೈವ್ ಆಗಿದೆ. ಸೊ ಹುಡುಕ್ತಾ ಇದ್ರಿ ಸೀಟು ಎಷ್ಟು ನಮ್ಮದು. ಮುಂದೆ ಹೋಗ್ಬೇಕಿನ್ನು. ಸೊ ಆ್ಯಕ್ಚುಲಿ ಒಂದು ಪುಣೆ ರೈಲ್ವೆ ಸ್ಟೇಷನ್ ಇದ್ದೀರಾ. ಸೊ ಇಲ್ಲಿ ಡಾಮೆಟ್ರಿ ಇತ್ತು. ಸೊ 12 o'clock ಬಂದು ಚೆಕ್ ಇನ್ ಆಗಿ 3 o'clock ಎದ್ದು ಬಂದ್ರಿ ನಾವು. ಸೊ ಇಬ್ಬರಿಗೆ 3 hour ಮಲಗಕ್ಕೆ ಎಷ್ಟು ಬಿತ್ತು? 500 ಪ್ಲಸ್ GST. ಇರುತ್ತೆ ಮಚ್ಚ 24 ಅಲ್ಲ. The next day. ಸೊ ಸಾಯಿನಗರ್ ಶಿರ್ಡಿ ಕರೆಕ್ಟ್ 8:45 ಟೈಮ್ ಸ್ಟಾರ್ಟ್ ಬಂದು ಇಳಿದಿದ್ರಿ. ಸೊ ಇವಾಗ ರೂಮ್ ಮಾಡಿಕೊಂಡು ಫ್ರೆಶ್ ಅಪ್ ಮಾಡ್ಬೇಕು ನಾವು.